ಸಾಕಷ್ಟು ಜನ ತಿರುಮಲಕ್ಕೆ ಹೋದಾಗ ಈ ತಪ್ಪನ್ನ ಮಾಡ್ತಾರೆ. ಮೊದಲು ವರಹಸ್ವಾಮಿನ ದರ್ಶನ ಪಡೆಯದೆ ಗೋವಿಂದನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ಗೋವಿಂದನ ದರ್ಶನ ಮಾಡಿದ್ರು ಕೂಡ ಅದರ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಆ ಭಗವಂತನಿಗೂ ಕೂಡ ತೃಪ್ತಿ ಆಗೋದಿಲ್ಲ. ಇದರ ಹಿಂದೆ ಒಂದು ಪುರಾಣದ ಕತೆ ಇದೆ, ಏನು ಅಂತ ಹೇಳ್ತೀನಿ ಬನ್ನಿ. ಒಮ್ಮೆ ಹಿರಣ್ಯಾಕ್ಷ ಭೂದೇವಿನ ಅಪಹರಣ ಮಾಡಿ ಅಡಗಿಸಿ ಇಟ್ಟಿರ್ತಾನೆ. ಆಗ ಭೂದೇವಿ ವಿಷ್ಣುವಿನ ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ವಿಷ್ಣು ವರಹ ರೂಪದಲ್ಲಿ ಬರ್ತಾರೆ. ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂದೇವಿನ ರಕ್ಷಿಸ್ತಾರೆ. ನಂತರ ವರಹಸ್ವಾಮಿ ಭೂದೇವಿ ಜೊತೆಗೆ ತಿರುಮಲಗಿರಿ ಬೆಟ್ಟದಲ್ಲಿ ನೆಲೆಸ್ತಾರೆ. ಮತ್ತೆ ಆ ಸ್ಥಳನ ಆದಿವರಹ ಕ್ಷೇತ್ರ ಅಂತ ಕರಿತಾ ಇದ್ರು. ಆ ನಂತರ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದ ಶ್ರೀನಿವಾಸ ಪದ್ಮಾವತಿಯನ್ನ ಮದುವೆ ಆಗಿ ಇಲ್ಲೇ ನೆಲೆಸಿ ಭಕ್ತರಿಗೆ ಆಶೀರ್ವದಿಸೋಕೆ ಒಂದು ಸ್ಥಳ ಹುಡುಕ್ಬೇಕಾದ್ರೆ ತಿರುಮಲಗಿರಿ ಬೆಟ್ಟ ನೋಡಿದಾಗ ಶ್ರೀನಿವಾಸನಿಗೆ ಇಷ್ಟ ಆಗಿ ಅಲ್ಲೇ ನೆಲೆಸಲು ಇಷ್ಟಪಡ್ತಾರೆ. ಆಗ ವರಹಸ್ವಾಮಿಯನ್ನು ಇಲ್ಲಿ ತಾನು ನೆಲೆಸಲು ಅನುಮತಿ ಕೇಳಿದಾಗ ವರಹಸ್ವಾಮಿ ಇದರ ಪ್ರತಿಫಲವಾಗಿ ತನಗೇನು ಸಿಗುತ್ತೆ ಅಂತ ಕೇಳ್ತಾರೆ. ಶ್ರೀನಿವಾಸನು ನನಗೆ ಮೊದಲನೇ ಪೂಜೆ ಹಾಗೆ ನೈವೇದ್ಯ ಆಗುವ ಮೊದಲು ನಿಮಗೆ ಮೊದಲನೇ ಪೂಜೆ ಹಾಗೆ ನೈವೇದ್ಯ ಆಗಲಿ. ಹಾಗೆ ನನ್ನ ನೋಡ ಬರುವ ಭಕ್ತರು ಮೊದಲು ನಿಮ್ಮ ದರ್ಶನ ಮಾಡಿ ಆ ನಂತರ ನನ್ನ ದರ್ಶನ ಮಾಡಬೇಕು. ಆಗ ಮಾತ್ರ ಅವರಿಗೆ ದರ್ಶನದ ಫಲ ಸಿಗುತ್ತದೆ. ಹಾಗೆ ನಾನು ಕೂಡ ಸಂತೃಪ್ತನಾಗುವೆ ಅಂತ ಹೇಳ್ತಾರೆ. ಅಂದಿನಿಂದ ಇಂದಿನವರೆಗೂ ತಿರುಮಲಗಿರಿಗೆ ಬರುವ ಭಕ್ತರು ಮೊದಲು ವರಹಸ್ವಾಮಿನ ದರ್ಶನ ಪಡೆದು ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ತಾರೆ. ನೀವು ಕೂಡ ಮುಂದಿನ ಸಲ ತಿರುಮಲಕ್ಕೆ ಹೋದಾಗ ಮೊದಲು ವರಹಸ್ವಾಮಿನ ದರ್ಶನ ಮಾಡಿ ಆಮೇಲೆ ಗೋವಿಂದನ ದರ್ಶನ ಮಾಡಿ. ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ತರ ವಿಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.